ಧರ್ಮಸ್ಥಳ ಕೇಸು ದಿನದಿಂದ ದಿನಕ್ಕೆ ಷಡ್ಯಂತ್ರಗಳು ರೂಪ ಆಗ್ತಾ ಇದ್ದಾವೆ. ಷಡ್ಯಂತ್ರ ರೀ, ಅದು ಎಲ್ಲಿ 13 ಕಡೆ ಕುಣಿ ತೆಗೆದ್ರೆ ಏನೂ ಸಿಕ್ಕಿಲ್ಲ. 20 ಫೂಟ್ ತೆಗನಾಗ 20 ಫೂಟ್ನಾಗ ಯಾರು ಹೆಣ ಮುಚ್ಚಲಕ್ಕೆ ಆಗ್ತತನ್ರಿ. JCBಗೆ ಇದಕ್ಕೇ ಅದು ಅಡ್ಡಾಡಕ್ಕೆ ಸಾಧ್ಯ ಇಲ್ಲ. ಕರಾವಳಿ ಅಂದ್ರೆ ಭಾಳ ಅದು ನೆಲ ಭಾಳ ಗಟ್ಟಿ ನೆಲ ಅದು. ಅಲ್ಲಿ ಅಟ್ಟು ಕೆಳಗಡೆ ಹೋಗಿ ಅಂದರೆ ಇದು ಏನಾಗಿದೆ, ವ್ಯವಸ್ಥಿತವಾಗಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಹೆಸರು ಕೆಡಿಸ್ಲಿಕ್ಕೆ ಇದು ಉದ್ದೇಶಪೂರ್ವಕವಾಗಿ ಎಲ್ಲೆಲ್ಲಿ ಹಿಂದೂಗಳ ಭಾಳ ದೊಡ್ಡ ಪವಿತ್ರ ಕ್ಷೇತ್ರ ಇತ್ತು, ತಿರುಪತಿ ತಿಮ್ಮಪ್ಪನ ಇದ್ರಾಗೂ ಗೋವಿನ ಒಂದು ಏನು ಇದು ಇರ್ತದಲ್ಲ, ಅದನ್ನು ಅಲ್ಲಿ ಆ ಪ್ರಸಾದದಲ್ಲಿ ಮಿಕ್ಸ್ ಮಾಡುವಂಥದ್ದು ನಡೀತು. ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಇವತ್ತಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ. ಯಾಕಂದರೆ ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಸ್ವಾಮಿ ಅಯ್ಯಪ್ಪ ಭಾಳ ಕಠೋರವಾದಂಥ ಬ್ರಹ್ಮಚಾರಿ. ಅದು ನಮ್ಮ ಸಂಪ್ರದಾಯದಲ್ಲಿ ಯಾರು ಎಲ್ಲಿ ಹೋಗಬೇಕು ಅನ್ನೋಂಥ ಒಂದು ಸಂಪ್ರದಾಯ ನಡ್ಕೊಂಡು ಬಂದಿದೆ. ಅದನ್ನು ಉದ್ದೇಶಪೂರ್ವಕವಾಗಿ ಅಪಮಾನ ಮಾಡ್ಬೇಕಂತೇಳಿ ಸ್ವಾಮಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಇದು ಮಾಡಿದ್ರು. ಅಲ್ಲಿಂದ ಶನಿ ಶಿಗ್ನಾಪುರದಲ್ಲಿ ಅಲ್ಲೂ ಒಂದು ರೀತಿ ಜನರಲ್ಲಿ ಒಂದು ತಪ್ಪು ಸಂದೇಶ ಕೊಡುವಂಥ, ಅಂದರೆ ಇದು ದೇಶದಾಗ ಎಲ್ಲ ಕಡೆ ವ್ಯವಸ್ಥಿತವಾಗಿ ಕಮ್ಯುನಿಸ್ಟರು, ಈ ಬುದ್ಧಿಜೀವಿಗಳು ಮತ್ತು ಈ ಕಾಂಗ್ರೆಸ್ಸಿನ ಒಂದು ರೀತಿ ಕ್ರಿಮಿನಲ್ ಹಿಂದೂ ವಿರೋಧಿ ಬುದ್ಧಿ ಏನಿದೆಯಲ್ಲ, ಅದರ ಹಿಂದೆ ಇದರ ಆಟಿದೆ. ಇದು ಕಾಂಗ್ರೆಸ್ಸಿನ ಹೈಕಮಾಂಡದ ಆದೇಶದ ಮೇಲೆ ಸಿದ್ದರಾಮಯ್ಯನವರು SIT ನೇಮಕ ಮಾಡಿದ್ರು. ಏನಾರ ಮಾಡಿ ಇನ್ನೂ ಪುಣ್ಯ ನಾವೆಲ್ಲ ಮಾಧ್ಯಮದವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ನೀವು ಅಲ್ಲಿ ನಿಮ್ಮ ಕಣ್ಗಾವಲು ಇರಲಿಲ್ಲ ಅಂದ್ರೆ ಎಲ್ಲಿದೋ ಎಲುವುಗಳು ತಂದು ಹಾಕಿ ಇಲ್ಲ ಇಲ್ಲಿ ಸಿಕ್ಕು ಅಂತ ಹೇಳಿನೂ ಪ್ರೂವ್ ಮಾಡ್ತಿದ್ರು. ಪುಣ್ಯಾಕ ಎಲ್ಲ ಪಾರದರ್ಶಕವಾಗಿ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಅಂತೂ ಇಂಥ ಅದು ಗಲೀಜು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ನಿನ್ನೆ ನಾವು ವಿಧಾನಸಭೆಯಲ್ಲಿ ಹೇಳಿದ್ದೇನೆ ಮುಖ್ಯಮಂತ್ರಿಗಳಿಗೆ, ನೀವೇನಾರೇ ಇದೇ ರೀತಿ ನಿಮ್ಮ ಮೊಂಡತನ ಮುಂದುವರಿಸಿ SIT ಮುಂದುವರಿಸಿ ಸುಮ್ಮನೆ ನಾವು ಎಲ್ಲ ಕಡೆ ಹಡ್ಡತ್ತಾರೆ, ಇನ್ನೂ 30 ಕಡೆ ಸಿಕ್ಕಿದೆ ಅಂತ ಹೇಳ್ತಾರೆ, 300 ಹೆಣ ನಾವು ಮುಚ್ಚಿದ್ದೀನಿ ಅಂತ ಹೇಳ್ತಾರೆ. ನಾಳೆ ಹೇಳ್ತಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ತಳಗ ಮುಚ್ಚಾರತ್ತೇಳಿ, ಅಂದ್ರೆ ಅದು ತಳಗೂ ಹಡ್ಡವ್ರೆ ನೀವು. ಅದಕ್ಕೆ SIT ಕ್ಲೋಸ್ ಮಾಡಿರಿ. ಅವ್ರು ಏನು ನನ್ನ ಮಕ್ಕಳು ಅದಾರಲ್ಲ, ಅದೊಂದು ಟೀಮ್, ಅವ ಯೂಟ್ಯೂಬರ್ ಸಮೀರ್ನ ಹಿಡಿದು ಯಾವ ಮುಸುಕದಾರಿ ಅದಲ್ಲ ಎಲ್ಲರದು ಅವ್ರು ಬ್ರೈನ್ ಮ್ಯಾಪಿಂಗ್ ಮಾಡಿರಿ. ಅವ್ರಿಗೆ ಯಾರು ಹಿಂದೆ ಫೈನಾನ್ಸ್ ಇದೆ, ವಿದೇಶ ಎಲ್ಲೆಲ್ಲಿದೆ ಅದಕ್ಕೆ ಹಣ ಬಂದಿದೆ, ಅದೆಲ್ಲ ತನಿಖೆ ಮಾಡಿ ಅವನ ದೇಶದ್ರೋಹಿಗಳಂತೇಳಿ ಅವ್ರನ್ನ ಒಳಗೆ ಹಾಕಿ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಇನ್ನು ಎಲ್ಲ ಕಡೆಯೂ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಅನ್ಯಾಯ ಮಾಡುವಂಥದ್ದು, ಒಂದು ರೀತಿ ಹಿಂದೂ ದೇವರುಗಳು ಇಲ್ಲ ಅನ್ನೋವಂಥದ್ದನ್ನು ಅವರು ಜನರಲ್ಲಿ ಮುಟ್ಟಿಸುವಂಥ ಕೆಲಸ ಮಾಡುವಂಥದ್ದು ಏನು ಮಾಡ್ತಾಯಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಅಂತ್ಯ ಹಾಡಬೇಕೇ ಇದ್ದರೆ ನಾವು ಧರ್ಮಸ್ಥಳ ಚಲೋ ಮಾಡಬೇಕಾಗ್ತದೆ. ಏನಾದರೂ ಅನಾಹುತ ಆದರೆ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕಾರಣ ಆಗ್ತದೆ, ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಪಾಪ ಒಬ್ಬ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವ್ರು ಸಾಕಷ್ಟು ಒಳ್ಳೆ ಕೆಲಸ ಮಾಡ್ಯಾರ ನೋಡ್ರಿ. ಜಾತಿ ಮುಖ್ಯ ಅಲ್ಲ. ಬೇಡರ ಕಣ್ಣಪ್ಪ ಅಂತಿದ್ದ, ಬೇಡರ ಕಣ್ಣಪ್ಪ ಅವನ ಭಕ್ತಿಗೆ ಶಿವ ಲಿಂಗದ ಮೇಲೆ 2 ಕಣ್ಣುಗಳು ಮೂಡ್ತಾವೆ. ಆ 2 ಕಣ್ಣಲ್ಲಿ ರಕ್ತ ಬರ್ಲಿಕ್ಕೆ ಚಾಲೂ ಆಗ್ತದೆ. ಅವಾಗ ಬೇಡರ ಕಣ್ಣಪ್ಪ ಲಿಂಗದ ಮ್ಯಾಗಿನ ಕಾಲಿಟ್ಟು ತನ್ನ 2 ಕಣ್ಣು ತೆಗೆದು ಅದಕ್ಕೆ ಕೂಡಿಸ್ತಾನೆ. ಅಂದರೆ ಜಾತಿ ದೇವ್ರಿಗೆ ಇಲ್ಲೇ ಇಲ್ಲ. ಅವು ಯಾವುದೇ ಜಾತಿ ಇರಲಿ, ಅದನ್ನು ಒಳ್ಳೆಯ ಕೆಲಸ ಮಾಡೋದಂದ್ರೆ ನಮ್ಮ ಸಮಾಜ ಒಪ್ಕೋತ ಬಂದಿದೆ. ಅವ್ರು ಜೈನರಿರಲಿ ದಲಿತರೇ ಇರಲಿ, ಯಾರೇ ಇರಲಿ. ಇಲ್ಲಿ ನಮ್ಮ ಮುಳ್ಳಕ್ಷಿ ಒಳಗಂದು ಹನುಮಂತರು ಇದೆ, ಅಲ್ಲಿ ದಲಿತರು ಅದನ್ನು ಇದನ್ನು ಮಾಡ್ತಾರೆ, ಪೂಜೆ ಮನಗುಳಿ ಅಗಸಿ ಒಳಗೆ. ಅದಕ್ಕೇನೆ ಯಾರು ತಕರಾರು ಮಾಡ್ತಾರೆ? ಯಾರೂ ಇಲ್ಲ. ಅವ್ರ ಭಕ್ತಿ ಅದು. ಅದಕ್ಕೆ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಯಾವುದೇ ಜಾತಿ ಇಲ್ಲ. ಅದಕ್ಕೆ ಇದನ್ನು ಏನು ಇವರು ನಮ್ಮ ಸನಾತನ ಧರ್ಮ ಅಪಮಾನ ಮಾಡುವಂಥ ಏನೊಂದು ಕೆಟ್ಟ ಹುಳುಗಳು ಅದಾವು. ಇವೆಲ್ಲ ಮೊಘಲರಿಗೆ ಹುಟ್ಟಿದಂಥ ಹುಳುಗಳು. ಇವೆಲ್ಲ ಟಿಪ್ಪು ಸುಲ್ತಾನಿಗೆ ಹುಟ್ಟಿದಂಥ ಹುಳುಗಳು ಏನು ಕರ್ನಾಟಕದಾಗ ಅದಾವು, ದೇಶದ ತುಂಬ ಅದಾವೆ. ಅವರೆಲ್ಲ ಕೂಡಿ ಇದನ್ನು ವ್ಯವಸ್ಥಿತವಾಗಿ ನಮ್ಮ ಇದು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ಲ. ನಿನ್ನೆ ಭಾಳ ಖಡಾಖಂಡಿತವಾಗಿ ಹೇಳಿದ್ದೀವಿ ನಾವು ಸರ್ಕಾರಕ್ಕೆ, ನೀವೇನಾದ್ರು ಇದೇ ಉಚ್ಚಾರಕ್ಕೆ ಮಾಡಿದ್ರೆ ನಿಮ್ಮ ಇದು ಕೊನೆಯದು, ನಿಮ್ಮ ಸರ್ಕಾರಿ ಬೀಳ್ತೈತೆ ಅಂತ ಹೇಳಿ. ಹೌದು, ನಿನ್ನೆ ನಾನು ಆ ಇಂಟರ್ವ್ಯೂ ನೋಡಿದೆ. ಅವೆಲ್ಲ ಸೃಷ್ಟಿ ರೀ. ಈಗೇನು ಹೇಳಿದ್ರೆ ಇಟ್ಟು 13 ಕಡೆ ಇಲ್ಲಿ ಹೋಗಿದ್ದೀನಿ ಹೇಳಿದ್ದಲ್ಲ, ಒಂದು ಕಡೆ ಒಂದು ಎಲುವು ಸಿಗ್ಬೇಕಲ್ರಿ. ಅದು ಎಷ್ಟು ಗುಂಪು ಹಿಡಿಬೋದು, 3-4 ಫೂಟ್ ಹಟ್ಬೋದು.
20 ಫೂಟ್ ಹಾಡ್ಲಿಕ್ಕೆ ಸಾಧ್ಯ ಐತಲ್ರಿ? ನೀವು 20 ಫೂಟ್ ಹಾಡ್ತೀರಂದ್ರೆ ನಾವು ಲಿಂಗಾಯತರು ನಾವು 3, 6 ತೆಳಗೆ 6 ಕಲಾಸ ಮುಗೀತು. ಅದ್ರ ಮ್ಯಾಗೇನು ಹಾಡ್ಲಿಕ್ಕೆ ಆಗ್ತೈತನ? ಅಲ್ಲಂತರೂ ಮಳೆಯಾಗ ಪಾಪ ನಮ್ಮ ಪೊಲೀಸರು ಮಳೆ ಅಲ್ಲಿ ಒಂದು ಪರಿಸ್ಥಿತಿ ಒಳಗೆ ಇಷ್ಟೆಲ್ಲ ಏನೋ ಮಾಡಿ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಪೊಲೀಸರಿಗೆ. ಯಾಕಂದರೆ ಅನಿವಾರ್ಯ ಅವ್ರಿಗೆ ಸರ್ಕಾರ ಹೇಳಿತಂದ್ರೆ ಮಾಡೇಬೇಕಾಗ್ತದೆ. ಯಾವುದೂ ಅದರಲ್ಲಿ ಇದು ಮಾಡಲಾರ್ದೇ ಅವರು ಈ ಕಾರ್ಯಾಚರಣೆ ಮಾಡಿ ಮುಗಿಸ್ಯಾರ. ಇನ್ನು ಅವ್ರಿಗೂ ವಿಶ್ರಾಂತಿ ಕೊಡ್ರಿ. ಅವ್ರಿಗೆಲ್ಲ ಇದು ಸುಳ್ಳದು ಗೊತ್ತಾಗೈತಿ. ಆ ಮಂಪರ್ ಪರೀಕ್ಷೆ ಮಾಡಿದ್ರೆ ಎಲ್ಲನೂ ಹೊರಬರ್ತದೆ. ಯಾಕಂದ್ರೆ ಇದಕ್ಕೆ ವಿದೇಶದ ಫಂಡಿಂಗ್ ಐತಿ. ಇದು ಎಲ್ಲಿ ದುಬೈದಿಂದ ಬಂದದು, ISIದಿಂದ ಬಂದು ಇದೆಲ್ಲ ತನಿಖೆ ಆಗಬೇಕು. ಇದು ಈ ಸರ್ಕಾರದಿಂದ ಆಗೋದಿಲ್ಲ. ಇದು NIA ಕೊಡ್ರಿ. ಅಂತಾರಾಷ್ಟ್ರೀಯ ಒಂದು ಜಾಲ ಇರೋದ್ರಿಂದ ಇದು NIA ಕೊಡ್ರಿ, ಎನ್ಕ್ವೈರಿ ಆಗ್ತದೆ, ಎಲ್ಲ ಸತ್ಯ ಅವ್ರಿಗೆ ಬರ್ತದೆ. ಸರ್, ವಿಚಿತ್ರ ಅಂದ್ರೆ ಧರ್ಮಸ್ಥಳ ಕ್ಷೇತ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಸರ್. ಅವ್ರದ್ದು ಏನು ಕೆಲಸ ರೀ ಅವ್ರದ್ದು? ಅವ್ರು ಅದೇ ಹೇಳ್ತೀನಲ್ಲ, ಹೆಂಗೆ ಹೋಯ್ತು ಸರ್? ಇಲ್ಲವ್ರು ಇದೆ ಲಿಂಕ್ ಅದ ರೀ. ISI ಲಿಂಕ್ ಅಂತೂ ಇದಕ್ಕೆ ಇದ್ದೇ ಇದೆ. ಅವ್ನು ಸಮೀರ್ ಯಾರು? ಎಟ್ಟು ಮಸೂತಿ ಒಳಗೆ ಅನ್ಯಾಯ. ಇವತ್ತು ನೋಡ್ರಿ, ನಮ್ಮ ಸ್ವಾಮಿ ಅಯ್ಯಪ್ಪ ಹೆಣ್ಮಕ್ಳು ಹೋಗಬಾರ್ದು ನಿಷೇಧ ಐತೆ, ಒಂದು ಕಾನೂನು ಐತೆ. ಒಂದು ನಮ್ಮದು ಸಂಪ್ರದಾಯ ಕಾನೂನಲ್ಲ. ಈ ಮಸೂತಿ ಒಳಗೆ ಹೆಣ್ಮಕ್ಳು ಬಿಡ್ತಾರೇನ್ರಿ ಅವರು? ಇವ್ರು ತಾಕತ್ತಿದ್ರೆ ಹೋಗತ್ತೆ ಹೇಳ್ರಿ ಅವ್ರ ಮಸೂತಿಗಳಿಗೆ. ಜುಮಾ ಮಸೀದಿ, ಜಾಮಿಯಾ ಮಸೀದಿ ಹೆಣ್ಮಕ್ಳು ಹೋಗತ್ತೆ ಹೇಳ್ರಿ. ಅವ್ರದ್ದು ಹೆಂಗೆ ಅವರು ಪಾವಿತ್ರತೆ ಐತಿ, ಹಂಗೂ ನಮ್ಮ ಹಿಂದೂ ಧರ್ಮದ ನಮ್ಮ ದೇವಸ್ಥಾನಗಳಲ್ಲಿ ಕೆಲವೊಂದು ದೇವಸ್ಥಾನ ಹಿಂಗೆ ಅದಾವೆ, ಅಲ್ಲಿ ಬರೀ ಹೆಣ್ಮಕ್ಳೇ ಹೋಗ್ಬೇಕು, ಗಂಡಸರು ಹೋಗ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಮತ್ತೊಬ್ಬ ಇದೂ ಇಲ್ಲ. ಹಿಂಗೆ ಕಾಮಾಖ್ಯ ದೇವಸ್ಥಾನ ಐತೆ ಆಸಾಮದಲ್ಲಿ, ಅಲ್ಲಿ ಏನಾದರೂ ಬಲಿ ಆಗ್ತಾವೆ. ಅದನ್ನು ತಡಿಲಿಕ್ಕೆ ಯಾರಿಗೂ ಆಗೋದಿಲ್ಲ. ಏನಾದರೂ ನಾನೇ ಸ್ವತಃ 2-3 ಸಲ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗೀನಿ. ಅಲ್ಲಿ ಕುರಿ ಬಲಿ ಆಗ್ತದೆ. ಗುಡಿ ಎದುರಿಗೇ ಕಡಿತಾರೆ, ಕೋಣ ಕಡಿತಾರೆ, ಕುರಿ ಕಡಿತಾರೆ. ಮತ್ತು ಅಲ್ಲಿ ಬರೋ ಭಕ್ತರು ಒಂದೊಂದು ಕುರಿ ಹಿಡ್ಕೊಂಡು ಬಂದಿರ್ತಾರೆ, ಅಲ್ಲಿ ಕೊಡ್ತಾರೆ. ಅಲ್ಲಿ ರಕ್ತ ಹಂಗೆ ಹರಿತಿರ್ತದೆ, ನಾನೇ ಕಣ್ಣಲ್ಲಿ ನೋಡೀನಿ. ಅವು ಏನು ಮಾಡೋಕ್ಕಾಗೋದು, ಯಾವ ಸರ್ಕಾರ ಬಂದ್ರೂ ಅದನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಸಂಪ್ರದಾಯಗಳಿಗೆ ಮೇಲೆ ನೀವು ಏನಾರೇ ಪ್ರಹಾರ ಮಾಡಿದ್ರೆ ಅಂದ್ರೆ ಇಡೀ ಆ ಸಮಾಜದ ಹಿಂದೂ ಸಮಾಜ ಮೇಲೆ ಒಂದು ರೀತಿ ಮನಸ್ಸಿಗೆ ಘಾಸಿ ಆಗ್ತದೆ. ಅದಕ್ಕೆ ಸಿದ್ದರಾಮಯ್ಯವ್ರಿಗೆ ಹೇಳಿವಿ. ನಿನ್ನೆ ಹೋಮ್ ಮಿನಿಸ್ಟ್ರೂ ಒಂದು ರೀತಿ ಪಾಸಿಟಿವ್ ಉತ್ತರ ಕೊಟ್ಟಾರೆ. ನಮ್ಮದು ಎಲ್ಲ ಭಕ್ತಿ ಇದೆ. ಮೊನ್ನೆನೇ ನಮ್ಮ ಹೋಮ್ ಮಿನಿಸ್ಟ್ರ್ ತಿರುಪತಿಗೆ ಹೋಗಿದ್ದಾರೆ, ಎಲ್ಲರೂ ಅದ್ರ ಡ್ರೆಸ್ ಹಾಕ್ಕೊಂಡು. ನಾನು ಸಫಾರಿ ಒಳಗೆ ಹೋಗ್ತೀನಿ ಅಂದ್ರೆ ಅಲ್ಲಿ ತಿರುಪತಿ ಒಳಗೆ ಯಾವ ಡ್ರೆಸ್ ಹಾಕ್ಕೊಂಡು ಅದನ್ನೇ ಹಾಕೊಂಡು ಹೋಮ್ ಮಿನಿಸ್ಟ್ರ್ ಇರಲಿ, ಪ್ರಧಾನಮಂತ್ರಿ ಇರಲಿ, ಚೀಫ್ ಜಸ್ಟಿಸ್ ಸಾಬ್ ಸುಪ್ರೀಂ ಕೋರ್ಟ್ ಇರಲಿ. ಚೀಫ್ ಜಸ್ಟಿಸ್ ಹೋಗಿದ್ರು, ಅವರು ಅದೇ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕು. ಮಂತ್ರಾಲಯದಾಗ ಹೋಗಿ ನಾವು ಹಂಗೆ ಹೋಗ್ಬೇಕು, ಅದು ಪದ್ಧತಿ ಅದಾವು. ನಾವು ಹಂಗೆ ಹೋಗೋದಿಲ್ಲ. ನೀನು ನಾಸ್ತಿಕ್ ಇದ್ದಂದ್ರೆ ಹೋಗಬೇಡ, ನಿನಗೆ ಮಗ ನಾವು ಹೋಗುತ್ತೆ ಹೇಳ್ಯಾರ, ನೀವು ಬರಬೇಡ್ರಪ್ಪ. ಈ ಸಮೀರಿಂದ ಏನು ಕೆಲಸ? ಹಿಂದೂ ದೇವಸ್ಥಾನ ಬಗ್ಗೆ ಮಾತಾಡೋದು ಇವನಿಗೇನು ಕೆಲಸ? ಅದಕ್ಕೆ ಇದು ಎಲ್ಲ ದೊಡ್ಡ ಷಡ್ಯಂತ್ರ ಐತಿ. ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಐತಿ. ಸರ್, ಧರ್ಮಸ್ಥಳ ಕೇಸು ದಿನದಿಂದ ದಿನಕ್ಕೆ ಷಡ್ಯಂತ್ರಗಳು ರೂಪ ಆಗ್ತಾ ಇದ್ದಾವೆ. ಷಡ್ಯಂತ್ರ ರೀ ಅದು. ಎಲ್ಲಿ 13 ಕಡೆ ಕುಣಿ ತೆಗೆದ್ರೆ ಏನೂ ಸಿಕ್ಕಿಲ್ಲ. 20 ಫೂಟ್ ತೆಗನಾಗ 20 ಫೂಟ್ನಾಗ ಯಾರು ಹೆಣ ಮುಚ್ಚಲಕ್ಕೆ ಆಗ್ತತ್ತನ್ರಿ? JCBಗೆ ಇದಕ್ಕೇ ಅದು ಅಡ್ಡಾಡಕ್ಕೆ ಸಾಧ್ಯ ಇಲ್ಲ. ಕರಾವಳಿ ಅಂದ್ರೆ ಭಾಳ ಅದು ನೆಲ ಭಾಳ ಗಟ್ಟಿ ನೆಲ ಅದು. ಅಲ್ಲಿ ಅಟ್ಟು ಕೆಳಗಡೆ ಹೋಗಿ ಅಂದರೆ ಇದು ಏನಾಗಿದೆ, ವ್ಯವಸ್ಥಿತವಾಗಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಹೆಸರು ಕೆಡಿಸ್ಲಿಕ್ಕೆ ಇದು ಉದ್ದೇಶಪೂರ್ವಕವಾಗಿ ಎಲ್ಲೆಲ್ಲಿ ಹಿಂದೂಗಳ ಭಾಳ ದೊಡ್ಡ ಪವಿತ್ರ ಕ್ಷೇತ್ರ ಇತ್ತು, ತಿರುಪತಿ ತಿಮ್ಮಪ್ಪನ ಇದ್ರಾಗೂ ಗೋವಿನ ಒಂದು ಏನು ಇದು ಇರ್ತದಲ್ಲ, ಅದನ್ನು ಅಲ್ಲಿಯ ಪ್ರಸಾದದಲ್ಲಿ ಮಿಕ್ಸ್ ಮಾಡುವಂಥದ್ದು ನಡೀತು. ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಇವತ್ತಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ. ಯಾಕಂದರೆ ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಸ್ವಾಮಿ ಅಯ್ಯಪ್ಪ ಭಾಳ ಕಠೋರವಾದಂಥ ಬ್ರಹ್ಮಚಾರಿ. ಅದು ನಮ್ಮ ಸಂಪ್ರದಾಯದಲ್ಲಿ ಯಾರು ಎಲ್ಲಿ ಹೋಗ್ಬೇಕು ಅನ್ನೋಂಥ ಒಂದು ಸಂಪ್ರದಾಯ ನಡ್ಕೊಂಡು ಬಂದಿದೆ. ಅದನ್ನು ಉದ್ದೇಶಪೂರ್ವಕವಾಗಿ ಅಪಮಾನ ಮಾಡ್ಬೇಕಂತೇಳಿ ಸ್ವಾಮಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಇದು ಮಾಡಿದ್ರು. ಅಲ್ಲಿಂದ ಶನಿ ಶಿಗ್ನಾಪುರದಲ್ಲಿ ಅಲ್ಲೂ ಒಂದು ರೀತಿ ಜನರಲ್ಲಿ ಒಂದು ತಪ್ಪು ಸಂದೇಶ ಕೊಡುವಂಥ, ಅಂದರೆ ಇದು ದೇಶದಾಗ ಎಲ್ಲ ಕಡೆ ವ್ಯವಸ್ಥಿತವಾಗಿ ಕಮ್ಯುನಿಸ್ಟರು, ಈ ಬುದ್ಧಿಜೀವಿಗಳು ಮತ್ತು ಈ ಕಾಂಗ್ರೆಸ್ಸಿನ ಒಂದು ರೀತಿ ಕ್ರಿಮಿನಲ್ ಹಿಂದೂ ವಿರೋಧಿ ಬುದ್ಧಿ ಏನಿದೆಯಲ್ಲ, ಅದರ ಹಿಂದೆ ಇದರ ಆಟಿದೆ. ಇದು ಕಾಂಗ್ರೆಸ್ಸಿನ ಹೈಕಮಾಂಡದ ಆದೇಶದ ಮೇಲೆ ಸಿದ್ದರಾಮಯ್ಯನವರು SIT ನೇಮಕ ಮಾಡಿದ್ರು. ಏನಾರ ಮಾಡಿ ಪುಣ್ಯ ನಾವೆಲ್ಲ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ನೀವು ಅಲ್ಲಿ ನಿಮ್ಮ ಕಣ್ಗಾವಲು ಇರಲಿಲ್ಲ ಅಂದ್ರೆ ಎಲ್ಲಿದೋ ಎಲುವುಗಳು ತಂದು ಹಾಕಿ ಇಲ್ಲ ಇಲ್ಲಿ ಸಿಕ್ಕು ಅಂತ ಹೇಳಿನೂ ಪ್ರೂವ್ ಮಾಡ್ತಿದ್ರು. ಪುಣ್ಯಾಕ ಎಲ್ಲ ಪಾರದರ್ಶಕವಾಗಿ ಇರೋದ್ರಿಂದ
ಅವ್ರಿಗೆ ಯಾವುದೇ ರೀತಿ ಅಂತೂ ಇಂಥ ಅದು ಗಲೀಜು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ನಿನ್ನೆ ನಾವು ವಿಧಾನಸಭೆಯಲ್ಲಿ ಹೇಳಿದ್ದೇನೆ ಮುಖ್ಯಮಂತ್ರಿಗಳಿಗೆ, ನೀವೇನಾರೇ ಇದೇ ರೀತಿ ನಿಮ್ಮ ಮೊಂಡತನ ಮುಂದುವರಿಸಿ SIT ಮುಂದುವರಿಸಿ ಸುಮ್ಮನೆ ನಾವು ಎಲ್ಲ ಕಡೆ ಹಡ್ಡತ್ತಾರೆ, ಇನ್ನೂ 30 ಕಡೆ ಸಿಕ್ಕಿದೆ ಅಂತ ಹೇಳ್ತಾರೆ, 300 ಹೆಣ ನಾವು ಮುಚ್ಚಿದ್ದೀನಿ ಅಂತ ಹೇಳ್ತಾರೆ. ನಾಳೆ ಹೇಳ್ತಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ತಳಗ ಮುಚ್ಚಾರತ್ತೇಳಿ, ಅಂದ್ರೆ ಅದು ತಳಗುನ ಹಡ್ಡವ್ರೆ ನೀವು. ಅದಕ್ಕೆ SIT ಕ್ಲೋಸ್ ಮಾಡಿರಿ. ಅವ್ರು ಏನು ಕಳ್ಳ ನನ್ನ ಮಕ್ಕಳು ಅದಾರಲ್ಲ ಅದೊಂದು ಟೀಮ್, ಅವ ಯೂಟ್ಯೂಬರ್ ಸಮೀರ್ನ ಹಿಡಿದು ಯಾವ ಮುಸುಕದಾರಿ ಅದಲ್ಲ ಎಲ್ಲರದು ಅವ್ರು ಬ್ರೈನ್ ಮ್ಯಾಪಿಂಗ್ ಮಾಡಿರಿ. ಅವ್ರಿಗೆ ಯಾರು ಹಿಂದೆ ಫೈನಾನ್ಸ್ ಇದೆ, ವಿದೇಶ ಎಲ್ಲೆಲ್ಲಿದೆ ಅದಕ್ಕೆ ಹಣ ಬಂದಿದೆ, ಅದನ್ನೆಲ್ಲ ತನಿಖೆ ಮಾಡಿ ಅವನ ದೇಶದ್ರೋಹಿಗಳಂತೇಳಿ ಅವ್ರನ್ನ ಒಳಗೆ ಹಾಕಿ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಇನ್ನು ಎಲ್ಲ ಕಡೆಯೂ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಅನ್ಯಾಯ ಮಾಡುವಂಥದ್ದು ಒಂದು ರೀತಿ ಹಿಂದೂ ದೇವರುಗಳು ಇಲ್ಲ ಅನ್ನೋವಂಥದ್ದನ್ನು ಅವರು ಜನರಲ್ಲಿ ಮುಟ್ಟಿಸುವಂಥ ಕೆಲಸ ಮಾಡುವಂಥದ್ದು ಏನು ಮಾಡ್ತಾಯಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಅಂತ್ಯ ಹಾಡಬೇಕೇ ಇದ್ದರೆ ನಾವು ಧರ್ಮಸ್ಥಳ ಚಲೋ ಮಾಡಬೇಕಾಗ್ತದೆ. ಏನಾದರೂ ಅನಾಹುತ ಆದರೆ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕಾರಣ ಆಗ್ತದೆ, ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಪಾಪ ಒಬ್ಬ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವ್ರು ಸಾಕಷ್ಟು ಒಳ್ಳೆ ಕೆಲಸ ಮಾಡ್ಯಾರ ನೋಡ್ರಿ. ಜಾತಿ ಮುಖ್ಯ ಅಲ್ಲ. ಬೇಡರ ಕಣ್ಣಪ್ಪ ಅಂತಿದ್ದ, ಬೇಡರ ಕಣ್ಣಪ್ಪ ಅವನ ಭಕ್ತಿಗೆ ಶಿವ ಲಿಂಗದ ಮೇಲೆ 2 ಕಣ್ಣುಗಳು ಮೂಡ್ತಾವೆ. ಆ 2 ಕಣ್ಣಲ್ಲಿ ರಕ್ತ ಬರ್ಲಿಕ್ಕೆ ಚಾಲು ಆಗ್ತದೆ. ಅವಾಗ ಬೇಡರ ಕಣ್ಣಪ್ಪ ಲಿಂಗದ ಮ್ಯಾಗಿನ ಕಾಲಿಟ್ಟು ತನ್ನ 2 ಕಣ್ಣು ತೆಗೆದು ಅದಕ್ಕೆ ಕೂಡಿಸ್ತಾನೆ. ಅಂದರೆ ಜಾತಿ ದೇವ್ರಿಗೆ ಇಲ್ಲೇ ಇಲ್ಲ, ಅವು ಯಾವುದೇ ಜಾತಿ ಅವಿರಲಿ ಅದನ್ನು ಒಳ್ಳೆ ಕೆಲಸ ಮಾಡೋದಂದ್ರೆ ನಮ್ಮ ಸಮಾಜ ಒಪ್ಪುಗೊತ್ತು ಬಂದಿದೆ. ಅವ್ರು ಜೈನರಿರಲಿ ದಲಿತರೇ ಇರಲಿ ಯಾರೇ ಇರಲಿ. ಇಲ್ಲಿ ನಮ್ಮ ಮುಳ್ಳಕ್ಷಿ ಒಳಗಂದು ಹನುಮಂತರು ಇದೆ, ಅಲ್ಲಿ ದಲಿತರು ಅದನ್ನು ಇದನ್ನು ಮಾಡ್ತಾರೆ ಪೂಜೆ ಮನಗುಳಿ ಅಗಸಿ ಒಳಗೆ. ಅದಕ್ಕೇನು ಯಾರು ತಕರಾರು ಮಾಡ್ತಾರೆ? ಯಾರೂ ಇಲ್ಲ, ಅವ್ರ ಭಕ್ತಿ ಅದು. ಅದಕ್ಕೆ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಯಾವುದೇ ಜಾತಿ ಇಲ್ಲ. ಅದಕ್ಕೆ ಇದನ್ನು ಏನು ಇವರು ನಮ್ಮ ಸನಾತನ ಧರ್ಮ ಅಪಮಾನ ಮಾಡುವಂಥ ಏನೊಂದು ಕೆಟ್ಟ ಹುಳುಗಳು ಅದಾವು. ಇವೆಲ್ಲ ಮೊಘಲರಿಗೆ ಹುಟ್ಟಿದಂಥ ಹುಳುಗಳು, ಇವೆಲ್ಲ ಟಿಪ್ಪು ಸುಲ್ತಾನಿಗೆ ಹುಟ್ಟಿದಂಥ ಹುಳುಗಳು ಏನು ಕರ್ನಾಟಕದಾಗ ಅದಾವು, ದೇಶದ ತುಂಬ ಅದಾವೆ. ಅವರೆಲ್ಲ ಕೂಡಿ ಇದನ್ನು ವ್ಯವಸ್ಥಿತವಾಗಿ ನಮ್ಮ ಇದು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ಲ. ನಿನ್ನೆ ಭಾಳ ಖಡಾಖಂಡಿತವಾಗಿ ಹೇಳಿದ್ದೀವಿ ನಾವು ಸರ್ಕಾರಕ್ಕೆ, ನೀವೇನಾದ್ರು ಇದೇ ಹುಚ್ಚುಚ್ಚಾರಕ್ಕೆ ಮಾಡಿದ್ರೆ ನಿಮ್ಮ ಇದು ಕೊನೆಯದು, ನಿಮ್ಮ ಸರ್ಕಾರಿ ಬೀಳ್ತೈತೆ ಅಂತ ಹೇಳಿ. ಹೌದು, ನಿನ್ನೆ ನಾನು ಆ ಇಂಟರ್ವ್ಯೂ ನೋಡಿದೆ. ಅವೆಲ್ಲ ಸೃಷ್ಟಿ ರೀ. ಈಗೇನು ಹೇಳಿದ್ರೆ ಇಟ್ಟು 13 ಕಡೆ ಇಲ್ಲಿ ಹೋಗಿದ್ದೀನಿ ಹೇಳಿದ್ದಲ್ಲ, ಒಂದು ಕಡೆ ಒಂದು ಎಲುವು ಸಿಗ್ಬೇಕಲ್ರಿ. ಅದು ಎಷ್ಟು ಗುಂಪು ಹಡಿಬೋದು, 3-4 ಫೂಟ್ ಹಡ್ಬೋದು, 20 ಫೂಟ್ ಹಡ್ಲಿಕ್ಕೆ ಸಾಧ್ಯ ಐತಲ್ರಿ. ನೀವು 20 ಫೂಟ್ ಹಡ್ತೀರಂದ್ರೆ ನಾವು ಲಿಂಗಾಯತರು ನಾವು 3, 6 ತೆಳಗೆ 6 ಕಲಾಸ ಮುಗೀತು, ಅದ್ರ ಮ್ಯಾಗೇನು ಹಡ್ಲಿಕ್ಕೆ ಆಗ್ತೈತೆ ನಾವು. ಅಲ್ಲಂತರೂ ಮಳೆಯಾಗ ಪಾಪ ನಮ್ಮ ಪೊಲೀಸರು ಮಳೆ ಅಲ್ಲಿ ಒಂದು ಪರಿಸ್ಥಿತಿ ಒಳಗೆ ಇಷ್ಟೆಲ್ಲ ಏನೋ ಮಾಡಿ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಪೊಲೀಸರಿಗೆ. ಯಾಕಂದರೆ ಅನಿವಾರ್ಯ ಅವ್ರಿಗೆ ಸರ್ಕಾರ ಹೇಳಿತಂದು ಮಾಡಬೇಕಾಗ್ತದೆ. ಯಾವುದೂ ಅದರಲ್ಲಿ ಇದು ಮಾಡಲಾರ್ದೇ ಅವರು ಈ ಕಾರ್ಯಾಚರಣೆ ಮಾಡಿ ಮುಗಿಸ್ಯಾರ. ಇನ್ನು ಅವ್ರಿಗೂ ವಿಶ್ರಾಂತಿ ಕೊಡ್ರಿ, ಅವ್ರಿಗೆಲ್ಲ ಇದು ಸುಳ್ಳು ಅಂತ ಗೊತ್ತಾಗೈತಿ. ಆ ಮಂಪರ್ ಪರೀಕ್ಷೆ ಮಾಡಿದ್ರೆ ಎಲ್ಲನೂ ಹೊರಬರ್ತದೆ. ಯಾಕಂದ್ರೆ ಇದಕ್ಕೆ ವಿದೇಶದ ಫಂಡಿಂಗ್ ಐತಿ. ಇದು ಎಲ್ಲಿ ದುಬೈದಿಂದ ಬಂದದು, ISIದಿಂದ ಬಂದು ಇದೆಲ್ಲ ತನಿಖೆ ಆಗಬೇಕು. ಇದು ಈ ಸರ್ಕಾರದಿಂದ ಆಗೋದಿಲ್ಲ. ಇದು NIA ಕೊಡ್ರಿ, ಅಂತಾರಾಷ್ಟ್ರೀಯ ಒಂದು ಜಾಲ ಇರೋದ್ರಿಂದ ಇದು NIA ಕೊಡ್ರಿ, ಎನ್ಕ್ವೈರಿ ಆಗ್ತದೆ, ಎಲ್ಲ ಸತ್ಯ ಅವ್ರಿಗೆ ಬರ್ತದೆ. ವಿಚಿತ್ರ ಅಂದ್ರೆ ಧರ್ಮಸ್ಥಳ ಕ್ಷೇತ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅವ್ರದ್ದು ಏನು ಕೆಲಸ ಅವ್ರದ್ದು? ಅವ್ರು ಅದೇ ಹೇಳ್ತೀನಲ್ಲ, ಇಲ್ಲವ್ರಿಗೆ ಇದೆ ಲಿಂಕ್ ಅದ ರೀ. ISI ಲಿಂಕ್ ಅಂತೂ ಇದಕ್ಕೆ ಇದ್ದೇ ಇದೆ. ಅವ್ನು ಸಮೀರ್ ಯಾರು? ಎಟ್ಟ ಮಸೂತಿ ಒಳಗೆ ಅನ್ಯಾಯ ಹಾಕಿ ಇವತ್ತು ನೋಡ್ರಿ, ನಮ್ಮ ಸ್ವಾಮಿ ಅಯ್ಯಪ್ಪ ಹೆಣ್ಮಕ್ಳು ಹೋಗಬಾರ್ದು ನಿಷೇಧ ಐತೆ, ಒಂದು ಕಾನೂನು ಐತೆ. ಒಂದು ನಮ್ಮದು ಸಂಪ್ರದಾಯ ಕಾನೂನಲ್ಲ. ಈ ಮಸೂತಿ ಒಳಗೆ ಹೆಣ್ಮಕ್ಳು ಬಿಡ್ತಾರೇನ್ರಿ ಅವರು? ಇವ್ರು ತಾಕತ್ತಿದ್ರೆ ಹೋಗತ್ತೆ ಹೇಳ್ರಿ ಅವ್ರ ಮಸೂತಿಗಳಿಗೆ. ಜುಮಾ ಮಸೀದಿ, ಜಾಮಿಯಾ ಮಸೀದಿ ಹೆಣ್ಮಕ್ಳು ಹೋಗತ್ತೆ ಹೇಳ್ರಿ. ಅವ್ರದ್ದು ಹೆಂಗೆ ಅವರು ಪಾವಿತ್ರತೆ ಐತಿ, ಹಂಗೂ ನಮ್ಮ ಹಿಂದೂ ಧರ್ಮದ ನಮ್ಮ ದೇವಸ್ಥಾನಗಳಲ್ಲಿ ಕೆಲವೊಂದು ದೇವಸ್ಥಾನ ಹಿಂಗೆ ಅದಾವೆ, ಅಲ್ಲಿ ಬರೀ ಹೆಣ್ಮಕ್ಳೇ ಹೋಗ್ಬೇಕು, ಗಂಡಸರು ಹೋಗ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಮತ್ತೊಬ್ಬ ಇದಕ್ಕೆ ಇದೂ ಇಲ್ಲ. ಹಿಂಗೆ ಕಾಮಾಖ್ಯ ದೇವಸ್ಥಾನ ಐತೆ ಆಸಾಮದಲ್ಲಿ, ಅಲ್ಲಿ ಏನಾದರೂ ಬಲಿ ಆಗ್ತಾವೆ, ಅದನ್ನು ತಡಿಲಿಕ್ಕೆ ಯಾರಿಗೂ ಆಗೋದಿಲ್ಲ. ಏನಾದರೂ ನಾನೇ ಸ್ವತಃ 2-3 ಸಲ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗೀನಿ. ಅಲ್ಲಿ ಕುರಿ ಬಲಿ ಆಗ್ತದೆ. ಗುಡಿ ಎದುರಿಗೇ ಕಡಿತಾರೆ, ಕೋಣ ಕಡಿತಾರೆ, ಕುರಿ ಕಡಿತಾರೆ. ಮತ್ತು ಅಲ್ಲಿ ಬರೋ ಭಕ್ತರು ಒಂದೊಂದು ಕುರಿ ಹಿಡ್ಕೊಂಡು ಬಂದಿರ್ತಾರೆ, ಅಲ್ಲಿ ಕೊಡ್ತಾರೆ. ಅಲ್ಲಿ ರಕ್ತ ಹಂಗೆ ಹರಿತಿರ್ತದೆ, ನಾನೇ ಕಣ್ಣಲ್ಲಿ ನೋಡೀನಿ. ಅವು ಏನು ಮಾಡೋಕ್ಕಾಗೋದು, ಯಾವ ಸರ್ಕಾರ ಬಂದ್ರೂ ಅದನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ.
ಸಂಪ್ರದಾಯಗಳಿಗೆ ಮೇಲೆ ನೀವು ಏನಾರೇ ಪ್ರಹಾರ ಮಾಡಿದ್ರಂದ್ರೆ ಇಡೀ ಆ ಸಮಾಜದ ಹಿಂದೂ ಸಮಾಜ ಮೇಲೆ ಒಂದು ರೀತಿ ಮನಸ್ಸಿಗೆ ಘಾಸಿ ಆಗ್ತದೆ. ಅದಕ್ಕೆ ಸಿದ್ದರಾಮಯ್ಯವ್ರಿಗೆ ಹೇಳಿವಿ. ನಿನ್ನೆ ಹೋಮ್ ಮಿನಿಸ್ಟ್ರೂ ಒಂದು ರೀತಿ ಪಾಸಿಟಿವ್ ಉತ್ತರ ಕೊಟ್ಟಾರೆ. ನಮ್ಮದು ಎಲ್ಲ ಭಕ್ತಿ ಇದೆ. ಮನೆಯೇ ನಮ್ಮ ಹೋಮ್ ಮಿನಿಸ್ಟ್ರ್ ತಿರುಪತಿಗೆ ಹೋಗಿದ್ರಲ್ಲ ಎಲ್ಲರೂ ಅದ್ರ ಡ್ರೆಸ್ ಹಾಕ್ಕೊಂಡು. ನಾನು ಸಫಾರಿ ಒಳಗೆ ಹೋಗ್ತೀನಿ ಅಂದ್ರೆ ಅಲ್ಲಿ ತಿರುಪತಿ ಒಳಗೆ ಯಾವ ಡ್ರೆಸ್ ಹಾಕ್ಕೊಂಡು ಅದನ್ನೇ ಹಾಕೊಂಡು ಹೋಮ್ ಮಿನಿಸ್ಟ್ರ್ ಇರಲಿ, ಪ್ರಧಾನಮಂತ್ರಿ ಇರಲಿ, ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಇರಲಿ. ಚೀಫ್ ಜಸ್ಟಿಸ್ ಹೋಗಿದ್ರು, ಅವರು ಅದೇ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕು. ಮಂತ್ರಾಲಯದಾಗ ಹೋಗಿ ನಾವು ಹಂಗೆ ಹೋಗ್ಬೇಕು. ಅದು ಪದ್ಧತಿ ಅದಾವು. ನಾ ಹಂಗೆ ಹೋಗೋದಿಲ್ಲ, ನೀನು ಆಸ್ತಿಕ್ ಇದ್ದಂದ್ರೆ ಹೋಗಬೇಡ, ನಿನಗೆ ಮಗನೇ ಹೋಗುತ್ತೆ ಹೇಳ್ಯಾರ. ನೀವು ಬರಬೇಡ್ರಪ್ಪ. ಈ ಸಮೀರಿಂದ ಏನು ಕೆಲಸ ಹಿಂದೂ ದೇವಸ್ಥಾನ ಬಗ್ಗೆ ಮಾತಾಡೋದು? ಇವನಿಗೇನು ಕೆಲಸ? ಅದಕ್ಕೆ ಇದು ಎಲ್ಲ ದೊಡ್ಡ ಷಡ್ಯಂತ್ರ ಐತಿ. ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಐತಿ.